ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ನ್ಯೂಸ್ 18 ಕನ್ನಡದಲ್ಲಿ ಇವತ್ತಿನ ದಿವಸ ಗ್ರಹಣ ಪ್ರಕ್ರಿಯೆ, ಗ್ರಹಣ ಕಾಲದ ಅನುಷ್ಠಾನ, ಗ್ರಹಣ ಕಾಲದಲ್ಲಿ ನಾವು ಹೇಗಿರಬೇಕು, ಹೇಗೆ ಅನುಷ್ಠಾನವನ್ನು ಮಾಡ್ಕೋಬೇಕು, ಯಾವ ಪ್ರಕಾರ ಕಾರ್ಯಸಿದ್ಧಿ ಮಾಡಿಕೊಂಡ್ರೆ ಏನೆಲ್ಲ ಲಾಭ. ಯಾಕೆಂದರೆ ಗ್ರಹಣ ಕಾಲ ಎಂಬತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಎಷ್ಟೋ ಜನಕ್ಕೆ ಗ್ರಹಣ ಅಂದ ತಕ್ಷಣ ಭಯಭೀತರಾಗ್ತೀರಿ. ಒಂದಷ್ಟು ಜನ ಗ್ರಹಣ ಎಂಬತಕ್ಕಂಥದ್ದು ನಭೋಮಂಡಲದಲ್ಲಿ ನಡೀತಕ್ಕಂತಹ ಒಂದು ಕೌತುಕ ಅಂತಲೂ ಹೇಳ್ತೀರಿ. ಸಂತೋಷ ಇರಲಿ, ಯಾಕೆಂದರೆ ನಭೋಮಂಡಲದಲ್ಲಿ ನಡೀತಕ್ಕಂತಹ ಒಂದು ಕೌತುಕವಾದರೂ ಗ್ರಹಣ ಎಂಬತಕ್ಕಂಥದ್ದಾದ ನಂತರ ಅಥವಾ ಗ್ರಹಣ ಕಾಲದಲ್ಲಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಂಡ್ರೆ ಸಾಕಷ್ಟು ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಗ್ರಹಣ ಕಾಲ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಅದರಲ್ಲೂ ಈ ಬಾರಿಯ ಗ್ರಹಣ, ಅದರಲ್ಲೂ ಮೊನ್ನೆಯಷ್ಟೇ ಚಂದ್ರಗ್ರಹಣ, ಅದಾದ ನಂತರ ಸೂರ್ಯಗ್ರಹಣ, ಅದಾದ ನಂತರ ಪುನಃ ಚಂದ್ರಗ್ರಹಣ. ಆದರೆ ಈಗ ಕಾಣಿಸ್ತಿರ್ತಕ್ಕಂಥದ್ದು ಸೂರ್ಯಗ್ರಹಣ. ಕಾಣದಿರತಕ್ಕಂಥ ಚಂದ್ರಗ್ರಹಣ ಭಾರತಕ್ಕಿಲ್ಲ, ಆದರೆ ಸೂರ್ಯಗ್ರಹಣ ಭಾರತಕ್ಕಿದೆ, ಕಾಣುತ್ತೆ. ಈಗಾಗಲೇ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಗ್ರಹಣ ಪ್ರಕ್ರಿಯೆ ಇರೋದರಿಂದ ಗ್ರಹಣ ಪ್ರಾರಂಭವಾಗುವಂತಹ ಕಾಲಕ್ಕೂ ಮುನ್ನ ನಾವು ಒಂದಷ್ಟು ಜಾಗೃತರಾಗಿರಬೇಕು, ಎಚ್ಚರಿಕೆ ವಹಿಸ್ಕೋಬೇಕು. ಸಾಕಷ್ಟು ಜನ ಗ್ರಹಣ ಅಂದಾಗ ಭಯಪಡೋದುಂಟು, ಆದರೆ ಭಯಪಡಬೇಕಾದಿಲ್ಲ. ಗ್ರಹಣ ಕಾಲವನ್ನು ಭಗವಂತನ ಪ್ರಾರ್ಥನೆ ಮಾಡಿ. ಜೊತೆಗೆ ಈ ಗ್ರಹಣ, ಸೂರ್ಯಗ್ರಹಣ, ಈ ಬಾರಿ ಸಂಭವಿಸ್ತಿರ್ತಕ್ಕಂಥ ಸೂರ್ಯಗ್ರಹಣ ಎಂತಹ ದೋಷಗಳನ್ನು ತರ್ತಕ್ಕಂಥದ್ದಲ್ಲ. ಆದರೆ ಭಯಭೀತ ಅಂತೂ, ಭಯ ಅಂತೂ ಇದ್ದೇ ಇದೆ. ಯಾಕೆಂದರೆ ಭಯ ಯಾಕಿದೆ, ಯಾತಕ್ಕೋಸ್ಕರ ಭಯಪಡಬೇಕು ಅಂದರೆ ಯಾವುದೇ ಒಂದು ಗ್ರಹಣ ಆದರೂ ಪ್ರಕೃತಿಯ ಮೇಲೆ ಅದರ ಪರಿಣಾಮಗಳನ್ನು ಸಾಕಷ್ಟು ಬೀರುತ್ತೆ. ಈ ಪ್ರಕೃತಿಯ ಮೇಲೆ ಬಿದ್ದಾಗ ಇನ್ನು ಪ್ರಕೃತಿಗೆ ತೊಂದರೆ ಆದರೆ ನಾವು ಸಹ ಸಮಸ್ಯೆ ನೋಡಬೇಕು. ನಿಮ್ಮೆಲ್ಲರಿಗೂ ಸಹಿತ ಪ್ರತ್ಯೇಕವಾಗಿ ನಿಮ್ಮ ರಾಶಿ ಫಲಗಳ ಮೇಲೆ, ನಿಮ್ಮ ರಾಶಿ ನಕ್ಷತ್ರಗಳ ಮೇಲೆ ಗ್ರಹಣದ ಪ್ರಕ್ರಿಯೆಯಿಂದ ಆಗುವಂತಹ ದೋಷಗಳೇನಾದ್ರು ಇದ್ದರೂ ಆ ದೋಷವನ್ನು ದೂರ ಮಾಡ್ಕೊಳ್ಬಹುದು. ಆದರೆ ಪ್ರಕೃತಿಯ ಮೇಲಾಗುವಂತಹ ಗದಪ್ರಹಾರ ಇದೆಯಲ್ಲ, ಪ್ರಕೃತಿಯ ಮನಿಸು, ಪ್ರಕೃತಿಯಲ್ಲಾಗುವಂತಹ ಅಲ್ಲೋಲ ಕಲ್ಲೋಲಗಳು, ಜೊತೆಗೆ ಜಲಪ್ರಳಯ ಇರಲಿ, ಜೊತೆಗೆ ಬಿರುಗಾಳಿ ಇರಲಿ ಅಥವಾ ಚಂಡಮಾರುತ ಇರಲಿ, ಜೊತೆಗೆ ತುಂಬಿ ಹರಿಯುವಂತಹ ಶುದ್ಧ ಜಲಧಾರೆ ಇರಲಿ, ಏನೇ ಆದರೂ ಪ್ರಕೃತಿ ಶಾಂತಲಾಗಿದ್ದರೆ ನಾವು ನೀವೆಲ್ಲರೂ ಸುಭಿಕ್ಷತನ. ಪ್ರಕೃತಿಯ ಮುನಿಸಿನಿಂದ ನಿಮ್ಮೆಲ್ಲರ ಜೀವನ ಅಧೋಗತಿ. ಹಾಗೆ ಪ್ರಸ್ತುತ ತಲೆ ಎದ್ದಿರತಕ್ಕಂತಹ ಕೋವಿಡ್-19 ಈ ಮಹಾಮಾರಿ ಕಾಯಿಲೆ ಅಂತೂ ಅದು ಹೇಳ್ತಿರೋದು. ಸಾಕಷ್ಟು ಜನ ಮನನೊಂದಿದ್ದೀವಿ, ಎಲ್ಲರಿಗೂ ನೋವಿದೆ. ಈ ಸಮಸ್ಯೆಗಳಿಂದ ಪರಿಹಾರ ಯಾವಾಗಪ್ಪ ಅನ್ನತಕ್ಕಂಥ ಚಿಂತನೆ ಇದೆ. ಆದರೆ ಪರಿಹಾರದ ಚಿಂತನೆಯೂ ನಾವು ಮಾಡಬೇಕು, ಜೊತೆಗೆ ಗ್ರಹಣದಿಂದ ಉಂಟಾಗ್ತಕ್ಕಂಥ ದೋಷವನ್ನು ದೂರ ಮಾಡ್ಕೋಬೇಕು. ಆದರೆ ಇದೇ ಗ್ರಹಣದಲ್ಲಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಗ್ರಹಣ ಯಾವ್ಯಾವ ಕಾಲದಲ್ಲಿ ಎಂಬತಕ್ಕಂಥದ್ದನ್ನು ಪಂಚಾಂಗ ರೀತಿ ಏನು ಹೇಳಿದ್ದಾರೆ, ಪಂಚಾಂಗವನ್ನು ನೋಡೋಣ. ಭಗವಂತ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧರಾ ಮೃತ್ಯೋನ್ಮೃಕ್ಷೇಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಶ್ರೀ ಶಾರ್ವರಿನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ 21/6/2020 ಭಾನುವಾರ ಅಮಾವಾಸ್ಯೆ. ಸೂರ್ಯಗ್ರಹಣ ಭಾನುವಾರ ಅಮಾವಾಸ್ಯೆ. ಭಾನುವಾರದ ದಿವಸ ಅಮಾವಾಸ್ಯೆ ಇರಲಿ, ಹುಣ್ಣಿಮೆ ಇರಲಿ, ಹುಣ್ಣಿಮೆ ಅಮಾವಾಸ್ಯೆ ಭಾನುವಾರ ಬಂದಾಗಲೇ ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು, ದೂರಭಾರ ಪ್ರಯಾಣ ಮಾಡಬಾರ್ದು. ಮನೆಯಲ್ಲಿ ಹಿರಿಯರು ಏನೇನು ಹೇಳ್ತಾರೆ, ಅವರ ಅನುಭವ ಏನಿದೆ ಅದನ್ನೇ ನಾವು ಪಾಲನೆ ಮಾಡಬೇಕು. ಇಲ್ಲಿ ಒಂದಷ್ಟು ಜನ ಮಧಾಂಧರಾಗಿ ನಡ್ಕೊಳ್ಳೋದುಂಟು. ಏನು ಭಾನುವಾರ ಅಮಾವಾಸ್ಯೆ ಆದರೆ, ಏನು ಭಾನುವಾರ ಹುಣ್ಣಿಮೆ ಆದರೆ, ಭಾನುವಾರ ಗ್ರಹಣ ಆದರೆ ನಮಗೇನಾಗುತ್ತೆ, ಗ್ರಹಣ ಕಾಲದಲ್ಲಿ ಊಟ ಮಾಡಬಾರ್ದಾ, ಇನ್ನು ರುಚಿಯಾಗಿರ್ತಕ್ಕಂಥ ಪದಾರ್ಥ ಮಾಡಿ ತಿನ್ನೋಣ ಅಂತ ಹೇಳುವಂತಹವರೂ ಇದ್ದಾರೆ. ಆದರೆ ಗ್ರಹಣ ಕಾಲದಲ್ಲಿ ಆಹಾರವನ್ನು ತ್ಯಜಿಸಬೇಕು ಅಂತ ಹೇಳ್ತಕ್ಕಂಥದ್ದು ಧರ್ಮಶಾಸ್ತ್ರಗಳು. ಆಹಾರವನ್ನು ತ್ಯಜಿಸೋದ್ರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಅದರಲ್ಲೂ ಈ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಸಾಧ್ಯವಾದಷ್ಟು ಈ ಒಂದು ಗ್ರಹಣ ಕಾಲದಲ್ಲಿ ಗರ್ಭಿಣಿ ಸ್ತ್ರೀಯರು ಬಹಳ ಎಚ್ಚರಿಕೆ ವಹಿಸಬೇಕು. ಸೂರ್ಯನ ಕಿರಣಗಳು ಗರ್ಭದ ಮೇಲೆ ಬೀಳಬಾರ್ದು. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಗರ್ಭಿಣಿ ಸ್ತ್ರೀಯರು 4 ಗೋಡೆ ಮಧ್ಯದಲ್ಲೇ ಇರತಕ್ಕಂಥದ್ದು ಬಹಳ ಉತ್ತಮ, ಗ್ರಹಣ ಪ್ರಾರಂಭದಿಂದ ಗ್ರಹಣದ ಅಂತ್ಯದವರೆಗೂ. ಇನ್ನು ಈ ಸೂರ್ಯಗ್ರಹಣ, ಗ್ರಹಣ ಶಾಂತಿ ಅಂತಕ್ಕಂಥದ್ದು ಮೃಗಶಿರ ಆರಿದ್ರ ನಕ್ಷತ್ರ. ಇದರ ಅರ್ಥ ಮಾಡ್ಕೊಳ್ಳಿ. ಮೃಗಶಿರ ಆರಿದ್ರ ನಕ್ಷತ್ರ, ವೃಷಭ ಮತ್ತು ಮಿಥುನ ರಾಶಿ. ವೃಷಭ ಮಿಥುನ ಮೃಗಶಿರ ಆರಿದ್ರ ನಕ್ಷತ್ರ, ವೃಷಭ ಮತ್ತು ಮಿಥುನ ರಾಶಿಯವರಿಗೆ ಗ್ರಹಣ ಕಾಲ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಗ್ರಹಣ ಸ್ಪರ್ಶ ಕಾಲ,
ಬೆಳಗ್ಗೆ ಗ್ರಹಣ ಸ್ಪರ್ಶ ಕಾಲ 10 ಗಂಟೆ 13 ನಿಮಿಷ, ಗ್ರಹಣ ಮೋಕ್ಷ ಕಾಲ 1 ಗಂಟೆ 32 ನಿಮಿಷ. 1 ಗಂಟೆ 32 ನಿಮಿಷದವರೆಗೂ ಇರತಕ್ಕಂಥ ಈ ಗ್ರಹಣವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಆಚರಣೆ ಮಾಡಿ, ಈ ಸಮಯದಲ್ಲಿ ಆಹಾರ ಪದ್ಧತಿಯನ್ನು ತ್ಯಜಿಸಿ, ಆಹಾರ ಮಾಡಬಾರ್ದು, ಊಟ ಮಾಡಬಾರ್ದು. ಸಾಧ್ಯವಾದರೆ ಗ್ರಹಣ ಕಾಲದಲ್ಲಿ 3 ಸ್ನಾನ ಹೇಳಿದ್ದಾರೆ. ಗ್ರಹಣ ಪ್ರಾರಂಭ ಒಂದು ಸ್ನಾನ, ಮಧ್ಯಕಾಲ ಒಂದು ಸ್ನಾನ, ಗ್ರಹಣ ಬಿಡುವಂಥ ಕಾಲ ಒಂದು ಸ್ನಾನ. ಆದರೆ ಗ್ರಹಣ 3 ಸ್ನಾನ ಮಾಡಲಿಕ್ಕೆ ಆಗದಿರೋ ಇದ್ದರೂ ಗ್ರಹಣ ಪ್ರಾರಂಭದಲ್ಲಿ ಒಂದು ಸ್ನಾನ ತಲೆಗೆ ಮಾಡಿ, ಮನೆಯಲ್ಲಿ ದೇವರ ಹತ್ರ ದೀಪ ಎಣಿಸಿ, ಮನೆಯಲ್ಲಿರ್ತಕ್ಕಂತಹ ದೇವರ ಮೇಲೆ ಮತ್ತು ಮನೆಯಲ್ಲಿರ್ತಕ್ಕಂಥ ಒಂದಷ್ಟು ಪದಾರ್ಥಗಳ ಮೇಲೆ ದರ್ಭೆಯನ್ನು ಹಾಕಿ, ಅದಾದ ನಂತರ ನೀವು ಮನೆಯಲ್ಲಿ ದೇವರ ಪ್ರಾರ್ಥನೆ ಮಾಡಿ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತು ಜಪ ಅನುಷ್ಠಾನವನ್ನು ಮಾಡಿ. ಜಪತಪಗಳ ಆದ ನಂತರ ಮನೆ ದೇವರ ಪ್ರಾರ್ಥನೆ ಬಹಳ ಅಚ್ಚುಕಟ್ಟಾಗಿ ಮಾಡಿ. ಅದನ್ನು ಸಾಧ್ಯವಾದಷ್ಟು ಈ ಸಮಯದಲ್ಲಿ ಹರಿಯುವ ನೀರು, ಸಮುದ್ರ, ಸುಂದರವಾದಂಥ ಪ್ರಕೃತಿಯ ಮಡಿಲಲ್ಲಿ ಕೂತು ಜಪಾನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು. ಜಪ ಮಾಡುವ ಕಾಲದಲ್ಲಿ ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸಹಿತ ಮಾತಾಡಬಾರ್ದು, ಮೌನವಾಗಿದ್ದು ಜಪಾನುಷ್ಠಾನಗಳನ್ನು ಮಾಡಬೇಕು. ಜಪಗಳಿಗೆ ಬೇಕಾಗಿರ್ತಕ್ಕಂಥ ಮಂತ್ರಗಳು ನಿಮ್ಮ ಧರ್ಮದ ಗುರುಗಳು ಉಪದೇಶ ಮಾಡಿರ್ತಕ್ಕಂಥ ಮಂತ್ರ ಇರಲಿ, ಅಥವಾ ನಿಮ್ಮ ಮನೆ ದೇವರ ಅನುಷ್ಠಾನ ಇರಲಿ, ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ.